ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡ್ಕೊ ಬರೋಣ. ದ್ವೀಪದ ಜನರ ಬಹುದಿನದ ಕನಸು ನನಸಾಗುವ ಕಾಲ ಬಂದಿದೆ. ಕಾರೂರು ಬಾರಂಗಿ ಹೋಬಳಿ ಜನರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಇನ್ನೇನು ಕೆಲ ದಿನಗಳಲ್ಲಿ ಸಿಗಂದೂರು ಸೇತುವೆ ಲೋಕಾರ್ಪಣೆಯಾಗಲಿದೆ. ಈ ದಿನ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಸೇತುವೆ ಮೇಲೆ ಸಂಚಾರ ಮಾಡಿದ್ದಾರೆ. ಬರೋಬ್ಬರಿ 450 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಸಿಗಂದೂರು ಕೊಲ್ಲೂರಿಗೆ ಹೋಗೋರಿಗೆ ಇದರಿಂದ ಅನುಕೂಲವಾಗಲಿದೆ. ಸದ್ಯ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರು ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ತಿಳಿದುಕೊಂಡಿದ್ದಾರೆ. ಕಾಗೋಡು ತಿಮ್ಮಪ್ಪ ಸಾಹೇಬರು ತಮ್ಮ ನಡಿಗೆಯಲ್ಲಿ ಬರ್ತಾ ಇದ್ದಾರೆ. ಸೇತುವೆಯ ಮೇಲೆ ನೋಡ್ಬೋದು ಶರಾವತಿ ಹಿನ್ನೀರು ಹೀಗಿದೆ, ಆವರಿಸ್ಕೊಂಡಿದೆ. ಹೊಸ ಹೆಜ್ಜೆ. ಸಾಹೇಬರು ಬೆಳಗ್ಗೆನೆ ಬಂದಿದ್ದಾರೆ. ಬಂದು ನಾನೊಂದು ಸರಿ ಹೆಜ್ಜೆ ಇಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕಾಗೋಡು ತಿಮ್ಮಪ್ಪ ಸಾಹೇಬರು ತಮ್ಮ ನಡಿಗೆಯಲ್ಲಿ ಬರ್ತಾ ಇದ್ದಾರೆ. ಸೇತುವೆಯ ಮೇಲೆ ನೋಡ್ಬೋದು ಶರಾವತಿ ಹಿನ್ನೀರು ಹೀಗಿದೆ, ಆವರಿಸ್ಕೊಂಡಿದೆ. ಹೊಸ ಹೆಜ್ಜೆ. ಸಾಹೇಬರು ಬೆಳಗ್ಗೆನೆ ಬಂದಿದ್ದಾರೆ. ಬಂದು ನಾನೊಂದು ಸರಿ ಹೆಜ್ಜೆ ಇಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕಾಗೋಡು ತಿಮ್ಮಪ್ಪ ಸಾಹೇಬರು ತಮ್ಮ